ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ದೇವರು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಗಳು ದೇವ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸುವಂಥ ದೇವರು ಮತ್ತು ಕರುಣಿಸುವಂತಹ ಸರ್ವ ಶಕ್ತನಾಗಿದ್ದಾನೆ. ಪ್ರೀತಿಗಳು ದೇವ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ರೆ ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ಹೀಗೆ ಹೇಳ್ತದೆ: ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಮೆನ್. ನೋಡಿ, ನಾವು ದೇವರ ಸಮೀಪಕ್ಕೆ ಬರಬೇಕು, ಆತನು ನಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದೇ ಥರ ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಆಮೀನ್. ದೇವ್ರ ವಾಕ್ಯ ಹೇಳ್ತದೆ, ಪ್ರೀತಿಯಾದ ಮಕ್ಕಳೇ, ನಾವು ಪಾಪಿಗಳೇ. ಯಾಕೋಬ ಹೇಳ್ತಾ ಇದ್ದೇನೆ, ಬನ್ನಿರಿ, ದೇವರ ಹತ್ತಿರ ಬನ್ನಿರಿ, ನೀವು ದೇವರಿಗೆ ಸಮಯನ ಕೊಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯಾದ ಮಕ್ಕಳೇ, ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಯಾವ ಥರ ದೇವರ ಸಮೀಪಕ್ಕೆ ನಾವು ಬರ್ತಾ ಇದ್ದೀವಿ. ಈಗ ಎಷ್ಟೋ ಫಾರಿನಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ತಿಳ್ಕೊರಿ, ಯಾರೋ ಒಬ್ಬರು ದೇಶದಿಂದ ಅಯ್ಯೋ ಒಂದು ವ್ಯಕ್ತಿ, ದೊಡ್ಡ ವ್ಯಕ್ತಿ ಬರ್ತಾ ಇದ್ದೇನೆ, ನಾವು ಆತನಿಗೆ ಹತ್ರ ಹೋಗಿ ನೋಡ್ಬೋದು ಯಾವ ಥರ ಇರ್ತಾರೆ. ಅದೇ ಥರ ನಾವು ಆಸೆ ಇರುತ್ತೆ ಅಲ್ಲವಾ ಪ್ರೀತಿಯ ಮಕ್ಕಳೇ? ಅದೇ ಥರ ನಮಗೂ ಕೂಡ ದೇವ್ರು ಹೇಳ್ತಾ ಇದ್ದೇನೆ, ನನ್ನ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇಂದು ದೇವರು ಕರೀತಾ ಇದ್ದೇನೆ, ಮಗಳೇ ನಾನು ನಿನ್ನ ಸಮೀಪಕ್ಕೆ ಬರ್ತಾ ಇದ್ದೇನೆ, ನೀನು ನನ್ನ ಸಮೀಪಕ್ಕೆ ಬಾ ಎಂಬುದಾಗಿ ಕರೀತಾ ಇದ್ದೇನೆ. ನಮ್ಮ ಸಮಸ್ಯೆ ಏನೇ ಆಗಿರ್ಬೋದು, ನಮ್ಮ ವೇದನೆಯ ಏನೇ ಆಗಿರ್ಬೋದು, ಆದರೆ ದೇವರು ಇಂದು ನಿಮ್ಮನ್ನು ಕರೀತಾ ಇದ್ದೇನೆ ಪ್ರೀತಿಯ ಮಕ್ಕಳೇ. ಅದೇ ಥರ ನೋಡುವುದಾದರೆ ಜಕರ್ಯ ಪ್ರವಾದನೆ 1ನೇ ಅಧ್ಯಾಯ 3ನೇ ವಾಕ್ಯ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಈ ರೀತಿ ಹೇಳ್ತದೆ. ಜಕರ್ಯ ಪ್ರವಾದನೆ ಗ್ರಂಥ ಜಕರ್ಯ ಬರೆದ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಿದೆ: ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರ ಯೆಹೋವನು ಇನ್ನೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಇಂದು ಸೇನಾಧೀಶ್ವರ ಯೆಹೋವನ ನುಡಿ, ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇಂದು ಸೇನಾಧೀಶ್ವರ ಯೆಹೋವನ ನುಡಿ. ಹೌದು ಪ್ರೀತಿ ಮಕ್ಕಳೇ, ಅಲ್ಲಿ ಯುದ್ಧ ಆಗುತ್ತೆ. ಯೆಹೋವನು ದೇವರ ಅಲ್ಲಿ ಹೇಳ್ತಿದ್ದೇನೆ, ಈಗಲಾದರೂ ನೀವು ನಮ್ಮ ಕಡೆ ತಿರುಗಿರಿ, ನಾನು ನಿಮ್ಮನ್ನುಗೋಸ್ಕರ ಸೇನಾಧೀಶ್ವರನಾದ ಯೆಹೋವನು ಹೇಳ್ತಾ ಇದ್ದೀನಿ ಎಂಬುದಾಗಿ ಅಲ್ಲಿ ದೇವರ ಕಟ್ಟಡದಲ್ಲಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರನ ಸಮೀಪಕ್ಕೆ ನಾವು ಬರಬೇಕು. ಸೈತನಿಗೆ ಹೆದರಿಸುವಂತ ಒಂದು ವಾಗ್ದಾನ ಇದಾಗಿದೆ. ನಾವು ಪ್ರತಿದಿನ ಅಯ್ಯೋ ನನಗೆ ಕಷ್ಟ ಇದೆ, ನಾನು ವೇದನೆ ಇದೆ ಎಂಬುದಾಗಿ ನಾವು ದುಃಖದಲ್ಲಿರ್ಬೋದು, ಆದರೆ ದೇವರು ಹಿಂದೆ ಹೇಳ್ತಾ ಇದ್ದೇನೆ, ನಿಮ್ಮ ಪಾಪ ಶುಚಿ ಮಾಡಿಕೊಳ್ಳಿರಿ, ನನ್ನ ಸಮೀಪಕ್ಕೆ ಬನ್ನಿರಿ, ನಾನು ನಿಮ್ಮ ಸಮೀಪಕ್ಕೆ ಬರ್ತೀನಿ ಎಂಬುದಾಗಿ ಕೇಳ್ತಾ ಇದ್ದೇನೆ. ಹೌದು ಪ್ರೀತಿಯಾದ ಮಕ್ಕಳೇ, ಇಲ್ಲೂ ಹೇಳ್ತಾ ಇದ್ದೇನೆ, ಪ್ರವಾದಿ ಹೇಳ್ತಾರೆ, ಆದ ಕಾರಣ ನೀನು ನಿನ್ನ ಜನರಿಗೆ ಹೇಳು. ನೋಡಿ, ನಾವು ಜನರಿಗೆ ಹೇಳಬೇಕು. ಜನರಿಗೆ ಅಂದರೆ ದೇವರು ಆ ಜನರಿಗೆ ಹೇಳ್ತಾ ಇದ್ದೇನೆ, ಇಂದು ತಿರುಗಿರಿ, ಸೇನಾಧೀಶ್ವರ ಯೆಹೋವನು ಬರ್ತಾ ಇದ್ದಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಎಂಬುದಾಗಿ ಹೇಳ್ತಾರೆ. ಅದೇ ತರ ಮತ್ತೇನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಯೇಸು ಸ್ವಾಮಿ ಸೈತನಿಂದ ಶೋಧಿಸಲ್ಪಟ್ಟಿದ್ದರು, ಆದ್ರೂ ಕೂಡ ದೇವರು ವಾಕ್ಯದಿಂದ, ತಂದೆಯಾದ ದೇವರೇ ನನ್ನನ್ನು ಈ ಸೈತನಿಂದ ಜಯಿಸುವಂತೆ ಬಲ ಕೊಡು ಎಂಬುದಾಗಿ ಹೇಳುವಾಗ, ದೇವ್ರು ಯಾವಾಗಲೂ ತಂದೆಯಾದ ದೇವ್ರ ಹತ್ರ ಪ್ರಾರ್ಥಿಸ್ತಿದ್ದೀನಿ ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಆತನು ಯಾವಾಗಲೂ ಧ್ಯಾನಿಸ್ತಾ ಇದ್ದ, ದೇವರೇ ನಿನ್ನ ಸಮೀಪಕ್ಕೆ ನಾನು ಇರ್ತೀನಿ, ಈ ಸೈತನಿಂದ ಜಯಿಸುವಂತೆ ನನಗೆ ಬಲ ಕೊಡು ಎಂಬುದಾಗಿ ಕೇಳುವಾಗ ದೇವರು ಆತನಿಗೆ ಬಲ ಕೊಟ್ಟರು, ದೇವರು ಯೇಸು ಸ್ವಾಮಿಗೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ಕೂಡ ನಮ್ಮ ಜೀವಿತದಲ್ಲಿ ದೇವರು ಸೈತನಿಗೆ ಹೆದರಿಸುವಂತ ಬಲ ಕೊಡೋರಾಗಿದ್ದಾರೆ. ನಾವು ಯಾವುದಕ್ಕೂ ಕೊರತೆ ಇಲ್ಲದೆ ದೇವರೇ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸುವುದಾಗಿ ಹೇಳುವಾಗ ಖಂಡಿತವಾಗಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ಅದೇ ತರ 1ನೇ ಪೂರ್ಣ ವೃತ್ತದ ಕಾಲ 28ನೇ 9 ವಾಕ್ಯ ಹೀಗೆ ಹೇಳ್ತದೆ ಪ್ರಿಯರೇ. ಅಲ್ಲಿ ಏನಂತದೆ: ನನ್ನ ಮಗನಾದ ಸೊಲೊಮೋನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಆರೆತ್ತುಕೊಂಡು ಸಂಪೂರ್ಣ ಹೃದಯದಿಂದಲೂ
ಮನಸ್ಸು ಸಂತೋಷದಿಂದಲೂ ಆತನನ್ನೇ ಸೇವಿಸು. ಆಮೀನ್. ಇಲ್ಲಿ ಹೇಳ್ತಾನೆ ಸಾಮುವೇಲನಿಗೆ, ಈಗಲಾದರೂ ನೀನು ದೇವರನ ಸಮೀಪಕ್ಕೆ ಬಾ, ನೀನು ಸಂತೋಷದಿಂದ ದೇವರ ಹತ್ತಿರ ಬಾ ಎಂಬುದಾಗಿ ಸಾಲೊಮೋನನನ್ನು ಕರೀತಾ ಇದ್ದೇನೆ. ಇಂದು ನಿಮ್ಮನ್ನು ಕರೀತಾ ಇದ್ದೇನೆ. ಪ್ರೀತಿಯ ದೇವ ಮಗಳೇ, ನೀನು ನನ್ನ ಸಮೀಪಕ್ಕೆ ಬಾ. ಸಾಲೊಮೋನನು ಯಾವ ರೀತಿಯಲ್ಲಿ ತಂದೆ, ಈಗಲಾದರೂ ಸಂಪೂರ್ಣ ಹೃದಯದಿಂದ ನೀನು ದೇವರನ್ನ ಆರಾಧಿಸು ಎಂಬುದಾಗಿ ಹೇಳ್ತಿದ್ದೇನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಅದೇ ತರ ದಾವೀದನು ಬರೆದ ಯೋಬ 16ನೇ ಅಧ್ಯಾಯ 9ನೇ ವಾಕ್ಯ ಹಿಂಗೆ ಹೇಳ್ತದೆ. ಯೋಬನ ಬರೆದ 17ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಹೇಳ್ತದೆ. ಏನಂತಂದ್ರೆ, ಹೀಗಾದರೂ ಶಿಷ್ಟನು ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವನು, ಶುದ್ಧ ಹಸ್ತವನು ಬಲಗೊಳ್ಳುತ್ತಲೇ ಇರುವನು. ಆಮೀನ್. ಯೋಬ ಹೇಳ್ತಾನೆ, ದೇವರೇ, ಶುದ್ಧ ಹಸ್ತವು ಏನಾಗುತ್ತಂತೆ, ಬಲಗೊಳ್ಳುತ್ತಲೇ ಇರುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಬಲಹೀನರು. ನಮ್ಮ ಪಾಪ ಜೀವಿತದಲ್ಲಿ ನಾವು ಇನ್ನೂ ಜೀವಿಸದೆ, ದೇವರೇ ನಿನ್ನ ಸಮೀಪಕ್ಕೆ ನಾನು ಬರ್ತೀನಿ. ಯೋಬ ಹೇಳ್ತಾ ಇದ್ದೇನಲ್ಲಪ್ಪ, ಶುದ್ಧ ಹಸ್ತವು ಬಲಗೊಳ್ಳುತ್ತದೆ. ಹೌದೇ ಸಪ್ಪ, ನಿನ್ನ ಶುದ್ಧ ಹೃದಯ ಆಗಿದೆ, ನಿನ್ನ ಶುದ್ಧ ದೇವರು ನಮ್ಮನ್ನು ಶುದ್ಧ ಮಾಡು ಎಂಬುದಾಗಿ ಆತ ಕೇಳ್ತಾ ಇದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಸಮಸ್ಯೆ ಏನಿದ್ರು ಆತ ಬಿಡುಗಡೆ ಕೊಡುವಂತ ದೇವರು. ಅದೇ ತರ ದಾವೀದನು ಬರೆದ ಕೀರ್ತನೆ 17ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವುದಾದರೆ, ದಾವೀದನು ಬರೆದ ಕೀರ್ತನೆ 17ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಹೇಳ್ತದೆ. ಏನೆಂದರೆ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಂಡು ನನ್ನನ್ನು ಕಾಯಿ. ನೋಡಿ, ದೇವರು ಹೇಳ್ತಿದ್ದೇನೆ, ದೇವರೇ ನನ್ನನ್ನು ಮೊರೆ ಇಟ್ಟಿದ್ದೇನೆ, ನನ್ನ ಕಣ್ಣು ಗುಡ್ಡೆಗಳಂತೆ ಕಾಪಾಡು. ಆಮೇಲೆ ಈ ದಿನಗಳಲ್ಲಿ ಯಾರು ಕಾಪಾಡ್ತಾರೆ ಪ್ರೀತಿಯ ಮಗಳೇ? ದೇವರೊಬ್ಬರೇ ನಮ್ಮನ್ನು ಕಣ್ಣು ಗುಡ್ಡೆ ಹಾಗೆ ಕಾಪಾಡುವಂತ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಯಾವುದೇ ತರ ನಾವು ಚಿಂತೆ ಮಾಡದೆ ಆತನ ಸಮೀಪಕ್ಕೆ ಬರಬೇಕು. ಆತ ನಮಗೋಸ್ಕರ ಸಮೀಪಕ್ಕೆ ಬರೋರಾಗಿದ್ದಾರೆ. ನಮ್ಮ ಗಲಿಬಿಲಿ ಎಲ್ಲ ತೆಗೆದು ಹಾಕುವಂತ ಸರ್ವಶಕ್ತನಾಗಿದ್ದಾನೆ. ಯಾವುದಕ್ಕಾಗಿ ನೀವು ಚಿಂತಿಸದೆ ಸೈತನ ಹೆದರಿಸುವಂತೆ ಬಲ ಕೊಡುವನಾಗಿದ್ದಾನೆ. ಇಂದು ಸೈತನು ನಿಮ್ಮನ್ನು ಹೆದರಿಸದೆ, ದೇವರು ಮಕ್ಕಳಾಗಿದ್ದೀರಿ, ನೀವು ಸೈತನ ಹೆದರಿಸುವಂತೆ ಬಲ ಎಂದು ಕೊಡ್ತಾ ಇದ್ದಾನೆ. ನೀವು ಆತನಕ್ಕೆ ಸಮೀಪಕ್ಕೆ ಬನ್ನಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ತಂದೆ, ನೀನು ಕರುಣಿಸುವಂತ ದೇವರು, ನೀವು ಪ್ರೀತಿಸುವಂತ ದೇವರು. ಅಪ್ಪ, ನಿನ್ನ ವಾಕ್ಯ ಹೇಳ್ತದೆ, ನೀವು ನನ್ನ ಸಮೀಪಕ್ಕೆ ಬಂದಿರಿ, ನಾನು ನಿಮ್ಮ ಸಮೀಪಕ್ಕೆ ಬರ್ತೇನೆ ಎಂಬುದಾಗಿ ಹೇಳುವ ಹಾಗೆ ಈ ಮಕ್ಕಳನ್ನ ಸಮೀಪಕ್ಕೆ ಇರು. ಅವ್ರು ಬೇಕಂತೆಲ್ಲ ಸಹಾಯ ಮಾಡಿ. ಈ ವಿಡಿಯೋ ನೋಡುವಾಗ ಅವ್ರನ್ನ ಆಶೀರ್ವದಿಸಿ ಒಳ್ಳೆ ಆರೋಗ್ಯದಿಂದ ಕಾಪಾಡಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. May God bless you.